Let us continue our discussion on motion in the plane. In the last class, we were discussing about representing vectors, right? Vectors. We need more time to deal with complete understanding of vectors. ಪೂರ್ತಿ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಟೈಮ್ ಬೇಕು. This is just the beginning. Vector representation anta bandaga, one way of representing the vector is using the unit vectors of the coordinates, unit vectors of the axis. Okay, so I can represent a vector p as some x I cap plus some y j cap. 3D ಅಲ್ಲಿ ಇದ್ದಾಗ plus z j k cap ಸೇರ್ಕೊಳ್ಳುತ್ತೆ. ಈಗ ನಾವಿನ್ನು 2D ಇರೋದ್ರಿಂದ ಇಲ್ಲಿ and the other way of representing the vector is p is equal to p. Okay, simply p. What is this p? And with p cap. Okay, p ಅನ್ನೋದು ನಾನು ಚೂಸ್ ಮಾಡಿರೋ ವೇರಿಯೇಬಲ್, ಅದು ಬೇರೆ ಹೇಗಾದ್ರೂ ಇರ್ಬೋದು. ನಾನು ತಗೊಂಡಿರೋ ವೆಕ್ಟರ್ ಫೋರ್ಸ್ ಆಗಿದ್ದರೆ then I can write this as vector f is equal to f dot or f with f cap. ಹೀಗೆ ಬರೀಬೋದು. ಆಯ್ತಾ? ಯಾವುದೇ ವೆಕ್ಟರ್ ನಾನು ಹೀಗೂ ರೆಪ್ರೆಸೆಂಟ್ ಮಾಡ್ಬೋದು, ಹೀಗೆ ಇದರ ಜೊತೆಗೆ. ಹಿಯರ್ ದಿಸ್ ಸಿಂಬಲ್ ರೆಪ್ರೆಸೆಂಟ್ಸ್ ಅದನ್ನ, ಅಥವಾ ಇದನ್ನ ಓದೋದು ಹೇಗೆ ಅಂತಂದ್ರೆ ವಿ ಕಾಲ್ ದಿಸ್ ಆಸ್ ವೆಕ್ಟರ್ ಪಿ. ಓಕೆ, ಯಾವುದೇ ಒಂದು ಸಿಂಬಲ್ ಮೇಲೆ ಅಥವಾ ವೇರಿಯೇಬಲ್ ಮೇಲೆ ಆರೋ ಮಾರ್ಕ್ ಇತ್ತು ಅಂತಂದ್ರೆ ಯು ಶುಡ್ ಸ್ಪೆಲ್ ದಟ್ ಆಸ್ ವೆಕ್ಟರ್ ಪಿ ಆರ್ ವೆಕ್ಟರ್ ಸೊ ಆನ್ ಸೊ ಸಿಂಬಲ್ ಯಾವುದು ಅಂತ ಅದನ್ನು ಹೇಳ್ತೀವಿ. ಈಗ ವಾಟ್ ಇಸ್ ದಿಸ್? This itself is these two together will give me this vector. ಹಾಗಾದ್ರೆ ಒಂದು ವೆಕ್ಟರ್ ಅಲ್ಲಿ ಎರಡು ಕಾಂಪೊನೆಂಟ್ಸ್ ಅಥವಾ ಕಾಂಪೊನೆಂಟ್ ಅನ್ನೋದಕ್ಕಿಂತ ಎರಡು ಫರ್ದರ್ ವೇರಿಯೇಬಲ್ಸ್. ಒನ್ ಆಫ್ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಅಂದ್ರೆ how about the quantity of the vector? Okay, ಎಷ್ಟಿದೆ ಆ ಕ್ವಾಂಟಿಟಿ ಆ ವೆಕ್ಟರ್. If I say take an example of force, ಒಂದು ಫೋರ್ಸಿನ ಎಕ್ಸಾಂಪಲ್ ತಗೊಂಡ್ರೆ 5 ನ್ಯೂಟನ್ ಫೋರ್ಸ್ ಅಂತ ಹೇಳ್ತೀವಿ. ಆಯ್ತಾ? 5 ನ್ಯೂಟನ್ ಫೋರ್ಸ್ ಅಂದಾಗ 5 ಆ ನಂಬರ್ ಏನಿದೆ ದ್ಯಾಟ್ ರೆಪ್ರೆಸೆಂಟ್ ದ ಕ್ವಾಂಟಿಟಿ ಆಫ್ ಫೋರ್ಸ್. ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದೆ. ನ್ಯೂಟನ್ ಈಸ್ ಯೂನಿಟ್, ಅದಕ್ಕೂ ಸಂಬಂಧ ಇಲ್ಲ. ಹಾಗಾದ್ರೆ ವೇರ್ ಇಸ್ ದ ಡೈರೆಕ್ಷನ್ ಪಾರ್ಟ್ ಆಫ್ ಇಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಡೈರೆಕ್ಷನ್ ಪಾರ್ಟ್ ಆಫ್ ಫೋರ್ಸ್ ಬಂದಾಗ ನೀವು ಆ 5 ನ್ಯೂಟನ್ ಫೋರ್ಸನ್ನ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೇ ಇಫ್ ಐ ಟೇಕ್ ದ ಎಕ್ಸಾಂಪಲ್ ಲೈಕ್ ಟು ಡೆಮಾನ್ಸ್ಟ್ರೇಟ್ ಚೇರ್, ನಾನು ಹೇಳ್ತೀನಿ ಐ ವಿಲ್ ಅಪ್ಲೈ 10 ನ್ಯೂಟನ್ ಆಫ್ ಫೋರ್ಸ್ ಆನ್ ದ ಚೇರ್ ಅಂತ. ಆಯ್ತಾ? ದ ನೆಕ್ಸ್ಟ್ ಕ್ವಶನ್ ದಟ್ ಶುಡ್ ಕಮ್ ಟು ಮೈಂಡ್ ಇಸ್ ಇನ್ ವಿಚ್ ಡೈರೆಕ್ಷನ್ ವಿಲ್ ಯು ಅಪ್ಲೈ ದ ಫೋರ್ಸ್? ಓಕೆ, because force is a vector quantity. Ade nanu I will put 10 kg of weight or 10 kg mass on the chair antandre you cannot say in which direction you will put anta. Okay, ಈಗ ಇಡ್ತೀನಿ ಅಷ್ಟೇ, ಯಾವ ಡೈರೆಕ್ಷನ್ ಅಲ್ಲಿ ಇಡ್ತೀರಾ? ನೋ, ಇಟ್ ಇಸ್ ನಾಟ್ ಪಾಸಿಬಲ್. ವೆಯ್ಟ್ ಈ ಡೈರೆಕ್ಷನ್ ಸಿಗುತ್ತೆ, ಐ ಅಗ್ರಿ. ಮಾಸ್ ಈಸ್ ಎ ಸ್ಕೇಲರ್ ಕ್ವಾಂಟಿಟಿ. ಅಥವಾ ಮಾಸ್ ಇನ್ನೊಂದು ರೀತಿ ಹೇಳೋದಾದ್ರೆ ವಾಟ್ ಈಸ್ ದ ಮಾಸ್ ಆಫ್ ಅನ್ ಐರನ್ ಬಾರ್ ಗಿವನ್. ಒಂದು ಐರನ್ ಬಾರ್ ಕೊಡ್ತೀನಿ, ಐರನ್ ಬಾರ್ದು ಮಾಸ್ ಎಷ್ಟು ಅಂತ ಕೇಳ್ತೀನಿ. ಆ ಮಾಸ್ ವ್ಯಾಲ್ಯೂ ಹೇಳ್ತೀರಾ, ಸೊ ಅಂಡ್ ಸೊ ಕೆಜಿ, 10 kg ಅಂತ ಹೇಳ್ತೀರಾ. ಅದಾದಮೇಲೆ ಇಫ್ ಯು ಆಸ್ಕ್ ದ ನೆಕ್ಸ್ಟ್ ಕ್ವಶನ್ ಇನ್ ವಿಚ್ ಡೈರೆಕ್ಷನ್ ಈಸ್ ದ ಮಾಸ್ 10 kg, ಯು ವಿಲ್ ನಾಟ್ ಗೆಟ್ ದ ಪ್ರಾಪರ್ ಆನ್ಸರ್, ರೈಟ್? ನಿಮ್ಗೆ ಅನ್ಸ್ಬೋದು, ಸೊ ಮಾಸ್ ಅಂದರೆ ಅದು ಡೌನ್ವರ್ಡ್ಸ್ ಇರುತ್ತಲ್ವ, ಡೌನ್ವರ್ಡ್ಸ್ ಇರಬೇಕು. ನೋ, ದಟ್ ಈಸ್ ವೆಯ್ಟ್. ಓಕೆ, ವೆಯ್ಟ್ ಅಂದ್ರೇನು? ಅರ್ತ್ನ ಗ್ರಾವಿಟೇಷನಲ್ ಫೋರ್ಸ್ ಏನಿದೆ ಅದರಿಂದ ಬರ್ತಾರೋ ಒಂದು ಪುಲ್. ಓಕೆ, ಅದು ವೆಯ್ಟ್. ನಾವು ಯಾವುದೇ ಆಬ್ಜೆಕ್ಟು ಅರ್ತ್ ಸರ್ಫೇಸಲ್ಲಿ, ಅರ್ತ್ ಸರ್ಫೇಸ್ ಇದ್ದ ಕಾಂಟ್ಯಾಕ್ಟಲ್ಲಿ ಇರಲಿ ಇಲ್ಲದೆ ಇರಲಿ, ಅದನ್ನ ಅರ್ತ್ ಯಾವಾಗಲೂ ಕೆಳಗೆ ಎಳಿತಾ ಇರುತ್ತೆ. ದಟ್ ಈಸ್ ವೆಯ್ಟ್ ಆಫ್ ದ ಆಬ್ಜೆಕ್ಟ್. W is equal to mg ಅಂತ ಕರಿತೀವಿ. ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ದಟ್ m ಪಾರ್ಟ್, ಮಾಸ್ ಪಾರ್ಟ್. ಓಕೆ, 50 kg is distributed all over the body.
ರೈಟ್. ಕೊಟ್ಟಿರೋ ಬಾಡಿ ಪೂರ್ತಿ 50 kg ಮಾಸ್ ಅಲ್ಲಿ ಸೇರ್ಕೊಂಡಿದೆ. ಯು ಕೆನಾಟ್ ಸ್ಪೆಸಿಫೈ ಎ ಪರ್ಟಿಕ್ಯುಲರ್ ಡೈರೆಕ್ಷನ್ ಫಾರ್ ದ ಮಾಸ್. ಸೊ ಮಾಸ್ ಇಸ್ ಅ ಸ್ಕೇಲರ್ ಕ್ವಾಂಟಿಟಿ. ಓಕೆ, ಫೋರ್ಸ್ ಅಂತ ಬಂದರೆ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ವಿಚ್ ವಿಲ್ ಹ್ಯಾವ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ತಲೆಯಲ್ಲಿ ಹೇಗೆ ಬರಬೇಕು ಯೋಚನೆ? ಫಸ್ಟ್, ವಾಟ್ ಈಸ್ ದ ಕ್ವಾಂಟಿಟಿ ಆಫ್ ಫೋರ್ಸ್ ದಟ್ ಯು ಅಪ್ಲೈ? ನೆಕ್ಸ್ಟ್, ಇನ್ ವಿಚ್ ಡೈರೆಕ್ಷನ್ ಆರ್ ಯು ಅಪ್ಲೈಯಿಂಗ್ ದ ಫೋರ್ಸ್? ಯಾವುದೇ ವೆಕ್ಟರ್ ಬಂದಿದ್ರು ಮುಂದೆ ಡಿಸ್ಕಸ್ ಮಾಡ್ತಾ ನೀವು ವೆಕ್ಟರ್ ಅಂದ ತಕ್ಷಣ ಹಾಗೇನೇ ಯೋಚನೆ ಮಾಡಬೇಕು. Okay, fine. So here P, simply P represents the magnitude. This P cap represents the direction part of the vector. Okay, or I can say this is the unit vector. Unit vector which is used for direction specification of the given vector. Okay, ಇದೆರಡು ರೀತಿ ನಾವು ವೆಕ್ಟರ್ಗಳನ್ನ represent ಮಾಡ್ತೀವಿ. Now we shall see different types of vectors. First of all, ವೆಕ್ಟರ್ಗಳನ್ನು ಪೂರ್ತಿ ಅರ್ಥ ಮಾಡ್ಕೋತಾ ಹೋಗ್ಬೇಕಾದ್ರೆ ಕಂಪ್ಯಾರಿಸನ್ ಅಲ್ಲೇ ಅರ್ಥ ಮಾಡ್ಕೋತಾ ಹೋಗ್ತೀವಿ. ಓಕೆ, get to know. First, let us take a simple vector. Simple kind of combination, equal vectors. Okay, ನಿಮ್ಮ ಹತ್ರ ನಾನು ಎರಡು ಆಬ್ಜೆಕ್ಟ್ ಕೊಡ್ತೀನಿ. ಡಿಫ್ರೆಂಟ್ ಆಬ್ಜೆಕ್ಟ್ಸ್, ದೇ ಮೈಟ್ ಬಿ ಡಿಫ್ರೆಂಟ್ ಆಬ್ಜೆಕ್ಟ್ಸ್. ಒಂದು 100 ಗ್ರಾಮ್ ಇದ್ದರೆ ಇನ್ನೊಂದು 200 ಗ್ರಾಮ್ ಇರುತ್ತೆ, ಆಯಿತಾ? 100 ಗ್ರಾಮ್ದು ಎರಡು ಕೊಡ್ತೀನಿ, 200 ಗ್ರಾಮ್ದು ಒಂದೇ ಒಂದು ಕೊಡ್ತೀನಿ. ಓಕೆ, ಎರಡೂ ಕೈಯಲ್ಲಿ ಆಬ್ಜೆಕ್ಟ್ಗಳಿರುತ್ತೆ. ಈಗ are the mass of the object in your hands equal or not ಅಂತ ಕೇಳಿದ್ರೆ what do you say? ನಿಮ್ಮ ಕೈಯಲ್ಲಿ ಒಂದು ಕೈಯಲ್ಲಿ 200 ಗ್ರಾಮ್ ಒಂದಿದೆ, ಇನ್ನೊಂದು ಕೈಯಲ್ಲಿ 100 ಗ್ರಾಮ್ ಎರಡಿದೆ. ಈಗ ಎರಡರದ್ದು ಮಾಸ್ ಈಕ್ವಲ್ ಇದೆಯೋ ಇಲ್ವೋ? ದೇ ಆರ್ ಸೇಮ್, isn't it? ಸಿಂಪಲ್ ಕಾಮನ್ ಸೆನ್ಸ್, ಅದರಲ್ಲಿ ಏನಿಲ್ಲ. 100 ಗ್ರಾಮ್ ಎರಡಿದೆ ಅಂದಮೇಲೆ 200 ಗ್ರಾಮ್ ಆಗಿರುತ್ತೆ, ಇದು 200 ಗ್ರಾಮ್. ನಾವು ದೇ ಆರ್ ಈಕ್ವಲ್. ವೆರಿ ಸಿಂಪಲ್. When you have a scalar, we bother only about magnitude comparison. Okay, ಇದು 200 ಇದು 200 ಮುಗೀತು. But when it comes to vectors, along with the magnitude, we also worry about the direction of the vector. ಅಂದರೆ ಅಗೇನ್ ನಾನು ವೆಕ್ಟರ್ ಡಿಸ್ಕಷನ್ಗೆ ಬೇರೆ ಎಕ್ಸಾಂಪಲ್ಗಳನ್ನು ತೊಗೋಬೋದಾದ್ರೂ ಫೋರ್ಸ್ಗಿಂತ ಒಳ್ಳೆಯ ಎಕ್ಸಾಂಪಲ್ ನನಗೆ ಸಿಗಲ್ಲ. ಹಾಗಾಗಿ ಓಕೆ, ನಾರ್ಮಲಿ ನಾನು ಫೋರ್ಸನ್ನೇ ವೆಕ್ಟರ್ ಎಕ್ಸಾಂಪಲ್ ಆಗಿ ತೊಗೊಂಡು ಡಿಸ್ಕಷನ್ ಹೋಗ್ತಾ ಹೋಗುತ್ತೆ, ಬಿಕಾಸ್ ವಿಜುವಲೈಸ್ ಮಾಡೋಕ್ಕೆ ಸುಲಭ ಆಗುತ್ತೆ ಅಂತ, ಆಯಿತಾ? ಈಗ ನಾನು ಈ ಚೇರ್ ಮೇಲೆ ಎರಡು ಫೋರ್ಸ್ಗಳನ್ನು ಅಪ್ಲೈ ಮಾಡ್ತೀನಿ. ಓಕೆ, ಎರಡೂ ಫೋರ್ಸು 10 ನ್ಯೂಟನ್ ಫೋರ್ಸು. ಓಕೆ, ಎರಡೂ ಫೋರ್ಸ್ಗಳು 10 ನ್ಯೂಟನ್. ಹಾಗಂತ ಎರಡೂ 10 ನ್ಯೂಟನ್ ಫೋರ್ಸ್ ಆದ ತಕ್ಷಣ ಐ ಕೆನಾಟ್ ಸೇ ಬೋತ್ ಆರ್ ಈಕ್ವಲ್ ಫೋರ್ಸಸ್. ಓಕೆ, ಯಾಕೆ? ಇಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ and the direction of the force both are equal, then only we can call both the forces are equal, vectorial. Okay, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾರ್ ನಿಂತಿರುತ್ತೆ, ತಳ್ಳಬೇಕಾಗಿರುತ್ತೆ, ಆಯಿತಾ? ತಳ್ಳಕ್ಕೆ ಒಬ್ಬರ ಕೈಲಿ ಆಗ್ತಾ ಇರೋದಿಲ್ಲ. ಸೇ ಹಿ ಈಸ್ ಅಪ್ಲೈಯಿಂಗ್ 100 ನ್ಯೂಟನ್ ಫೋರ್ಸ್ ಆ್ಯಂಡ್ ಇಟ್ ಈಸ್ ನಾಟ್ ಸಫಿಷಿಯೆಂಟ್. ಇನ್ನೊಬ್ರು ಬರ್ತಾರೆ ಹೆಲ್ಪ್ಗೆ ಅಂತ, ನಾನು ನಿಮಗೆ ಇನ್ನೊಂದು 100 ನ್ಯೂಟನ್ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂತಾರೆ. ಅವ್ರೇನು ಮಾಡ್ತಾರೆ? ಇವ್ರು ಹಿಂದೆಯಿಂದ ತಳ್ಳಕ್ಕೆ ಟ್ರೈ ಮಾಡ್ತಿರ್ತಾರಲ್ವಾ, ನಿನ್ಗೇನಪ್ಪ ನಾನು 100 ನ್ಯೂಟನ್ ಫೋರ್ಸ್ ಕೊಟ್ಟರೆ ಸಾಕ್ತಾನೆ ಅಂದ್ಬಿಟ್ಟು ಮುಂದೆಯಿಂದ ಬಂದು ಅವನು ತಳ್ತಾನೆ. ಅವನು ಹೇಳಿದ್ದು ಸರಿ ತಾನೆ, 100 ನ್ಯೂಟನ್ ಅಂತೂ ಅಪ್ಲೈ ಮಾಡ್ತಿದ್ದಾನೆ. ಬಟ್ ಇಲ್ಲಿ ದ ರಿಸಲ್ಟೆಂಟ್ ಆಫ್ ದೋಸ್ ಟು ಈಸ್ ನಾಟ್ ಗಿವಿಂಗ್ ಅಪ್ ದ ಎಫೆಕ್ಟಿವ್ ವ್ಯಾಲ್ಯೂ ಆರ್ ಸಮ್ ಪಾಸಿಟಿವ್ ಎಫೆಕ್ಟ್ ಇಸ್ ನಾಟ್ ಅಬ್ಸರ್ವ್ಡ್ ಇನ್ ದಟ್ ಫಿನಾಮಿನಾ. ಓಕೆ, ಅದೇ ಏನಾದರೂ ಇವರು 100 ನ್ಯೂಟನ್ ಫೋರ್ಸ್ ಯಾವ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೋ ಅದೇ ಡೈರೆಕ್ಷನಲ್ಲಿ ಇನ್ನೂ ಒಬ್ಬರು ಬಂದು ಅಪ್ಲೈ ಮಾಡಿದ್ರೆ, ಇನ್ ದ್ಯಾಟ್ ಸಿಚುವೇಶನ್ ಬೋತ್ ದ ಫೋರ್ಸಸ್ ಆರ್ ಸೆಟ್ ಟು ಬಿ ಈಕ್ವಲ್ ಫೋರ್ಸಸ್. ಕ್ಲಿಯರ್? ವೆಕ್ಟರ್ ಅಂತ ಬಂದರೆ ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಅಲ್ಲ, ಡೈರೆಕ್ಷನ್ ಕೂಡ ಸೇಮ್ ಇರಬೇಕು. ಓಕೆ, ರೈಟ್. ಸೊ ಈಕ್ವಲ್ ವೆಕ್ಟರ್ಸ್ ಆರ್ ದೋಸ್ ವೆಕ್ಟರ್ಸ್ ವಿತ್ ಒಂದಷ್ಟು ಬರೀತೀನಿ, ಬರೋದು ಟೈಮ್ ಕೊಡ್ತೀನಿ, ಆಮೇಲೆ ನೀವು ಬರ್ತೀವಿ, ಆಯಿತಾ? ಸಿಂಪಲ್ ಆಗಿರುತ್ತೆ, ಎಕ್ಸ್ಪ್ಲೇನ್ ಮಾಡಿ ಡಯಾಗ್ರಾಮ್ ಎಲ್ಲ ಹಾಕಿ ಆಮೇಲೆ ನೀವು ಬರೀತಾವೆ. ಓಕೆ, ಈಕ್ವಲ್ ವೆಕ್ಟರ್ಸ್ ಆರ್ ದ ವೆಕ್ಟರ್ಸ್ ವಿತ್ ಸೇಮ್, ಏನೇನು ಸೇಮ್ ಇರಬೇಕು? ಬೋತ್ ಡೈರೆಕ್ಷನ್ ಆ್ಯಂಡ್
ಮ್ಯಾಗ್ನಿಟ್ಯೂಡ್ ಮಸ್ಟ್ ಬಿ ಸೇಮ್. ಫಸ್ಟ್ ಮ್ಯಾಗ್ನಿಟ್ಯೂಡ್ ಬರ್ತೀವಿ ನಾರ್ಮಲಿ, ಆಯ್ತಾ? ಉಲ್ಟಾ ಬರೆದ್ರೆ ಏನು ತಪ್ಪೇನಿಲ್ಲ, ಬಟ್ ನಾರ್ಮಲ್ ಆಗಿ ಫಸ್ಟ್ ಮ್ಯಾಗ್ನಿಟ್ಯೂಡ್ ಬರ್ತೀವಿ. ವೆಕ್ಟರ್ಸ್ ವಿತ್ ಸೇಮ್ ಮ್ಯಾಗ್ನಿಟ್ಯೂಡ್ and direction and same direction ಅಂತಾನೆ ಬರೀ ಇರಲಿ, and same direction are called equal vectors. Example ಕೊಡ್ತೀನಿ. Okay, let me call this as vector A and this as vector B. ನೀವು ಹೇಳಿ, ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಈಕ್ವಲ್ ಅನ್ಈಕ್ವಲ್? ಅನ್ಈಕ್ವಲ್. ವೈ? ರೀಸನ್? ಎರಡರದ್ದು ಡೈರೆಕ್ಷನ್ ಸೇಮ್ ಇದೆ, ಮ್ಯಾಗ್ನಿಟ್ಯೂಡ್ ಏನಾಗಿದೆ, ಯಾವ್ದ್ರದ್ದು ಜಾಸ್ತಿ ಇದೆ? ಇದು ಹೇಗೆ? ಇಬ್ರು ಕಾರ್ ಕಳ್ತಿದ್ದಾರೆ, ಒಬ್ರು ಸೇ ಒಬ್ಬ ಚಿಕ್ಕ ಹುಡುಗ, ಇನ್ನೊಬ್ರು ಅಡಲ್ಟ್ ದೊಡ್ಡವರು. ದಿಸ್ ಇಸ್ ಸಮವಾಟ್ ಲೈಕ್ ಎ ಪ್ಲಸ್ ಬಿ. ಎರಡು ಸೇಮ್ ಡೈರೆಕ್ಷನ್ ಅಲ್ಲೇ ತಳ್ತಿದ್ದಾರೆ, ಬಟ್ ದೇ ಆರ್ ನಾಟ್ ಈಕ್ವಲ್ ಫೋರ್ಸಸ್, ರೈಟ್? ಆಗ ಸೇಮ್ ಡೈರೆಕ್ಷನ್ ಇದ್ರೂ ಮ್ಯಾಗ್ನಿಟ್ಯೂಡ್ ಕೂಡ ಸೇಮ್ ಇರಬೇಕು. ಸೊ ದಟ್ ಈಸ್ ದ ಕಂಡೀಷನ್. ಸೊ ಹಿಯರ್ ವೆಕ್ಟರ್ ಎ ಈಸ್ ನಾಟ್ ಈಕ್ವಲ್ ಟು ವೆಕ್ಟರ್ ಬಿ. ಆಯ್ತಾ? ಯಾವಾಗ ಈಕ್ವಲ್ ಆಗಲ್ಲ ಅನ್ನೋದು ಗೊತ್ತಾಗುತ್ತೋ, ಈಕ್ವಲ್ ಆಗುತ್ತೆ ಅನ್ನೋದು ಯಾವಾಗ ಅನ್ನೋದು ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್. ಸೊ ದಿಸ್ ಇಸ್ ವೆಕ್ಟರ್ ಎ, ದಿಸ್ ಇಸ್ ವೆಕ್ಟರ್ ಬಿ. Now magnitude of them seems to be closely equal. ಎರಡರದ್ದು ಲೆಂತ್ ಸೇಮ್ ಇದೆ ಅಂತ ಅನ್ಸುತ್ತೆ somehow. Okay, but the direction not same. So I can say vector A is not equal to vector B. Reason better, because different magnitude. ಇಲ್ಲಿ different direction. Next, I'll take one more pair of vectors. Okay, vector A and vector B. Here they are almost same. Okay, the same length ಬರೆಯಕ್ಕೆ try ಮಾಡ್ತೀನಿ, ಸ್ವಲ್ಪ ಆಚೆ ಈಚೆ ಆದರೆ adjust ಮಾಡಿ. ಈ ಸ್ಕೇಲ್ ಅಲ್ಲಿ ಹಾಕೊಳ್ಳಿ ಕರೆಕ್ಟ್ ಆಗಿ. So these two vectors can be considered as equal vectors. Okay, here ಇಲ್ಲಿ ಇದನ್ನ ನೀವು you can represent it as A is equal to B. This is true, this is not true. ಇದು ಯಾಕೆ ಟ್ರೂ ಅಂತ ಹೇಳಿದ್ರೆ ಮ್ಯಾಗ್ನಿಟ್ಯೂಡ್ ಇಸ್ ಸೇಮ್. ಮೇಲೆ ವೆಕ್ಟರ್ ಸಿಂಬಲ್ ಇಲ್ಲದೇನೆ ಬರೆದ್ರೆ ಯು ಆರ್ ರೈಟಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕ್ವಾಂಟಿಟಿ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ಟ್ರೂ, ದಿಸ್ ಇಸ್ ನಾಟ್ ಟ್ರೂ. ವೆಕ್ಟರ್ ಸಿಂಬಲ್ ಬಂದ ತಕ್ಷಣ ಅದನ್ನ ಈಕ್ವಲ್ ಅಂತ ಬರೀಬೇಕು ಅಂದ್ರೆ ಡೈರೆಕ್ಷನ್ ಆಲ್ಸೋ ಮ್ಯಾಟರ್ಸ್. ಓಕೆ, ಟೇಕ್ ದಿಸ್. So now after understanding equal vectors, you can easily write the definition of unequal vectors. Okay. Vectors with either different magnitude or different direction. Okay, are called unequal vectors. Very simple. Examples diagram ಗಳು ಎರಡಕ್ಕೂ ಇದೆ. Vectors with either different magnitude or different direction are called unequal vectors. Okay. Yeah, very easy. Right. Now, I'll rub this.
there is one more classification of vectors, which are called opposite vectors. Normally, we will have only two vectors for representing opposite vectors, or opposite vector or opposite vectors. So, equal in magnitude, okay, opposite ಅಂದ್ರೆ ಏನಾಗಿರಬಹುದು ಅನ್ಸುತ್ತೆ ನಿಮ್ಮ ಪ್ರಕಾರ? Yes, the magnitude of both the vectors. ನಾವು ಯಾವಾಗಲೂ ಎರಡನ್ನ ತಗೊಂಡೆ ಕಂಪ್ಯಾರಿಸನ್ ಅಲ್ಲಿ ಅರ್ಥ ಮಾಡ್ಕೊತಾ ಹೋಗ್ತಾ ಇದೀವಿ. ಎರಡು ವೆಕ್ಟರ್ ಇದೆ, ಎರಡು ವೆಕ್ಟರ್ನ ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಓಕೆ, ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತೀವೋ ಅದು ಸೇಮ್ ಇದೆ, ಬಟ್ ದ ಡೈರೆಕ್ಷನ್ ಆಫ್ ದ ಸೆಕೆಂಡ್ ವೆಕ್ಟರ್ ಈಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಫಸ್ಟ್ ವೆಕ್ಟರ್. Okay, so those vectors are called opposite vectors. Okay, a vector with same magnitude but opposite direction to another vector is called opposite vector. ಇದನ್ನ ನಾವು ಇನ್ನೂ ಒಂದು ಹೆಸರಿಂದ ಕರಿತೀವಿ, ನೆಗೆಟಿವ್ ವೆಕ್ಟರ್ ಅಂತಾನೂ ಕರಿತೀವಿ. ಓಕೆ, opposite vector or negative vector. So opposite vector or negative vector. So ಹೇಗೆ ವಿಜುವಲೈಸ್ ಮಾಡಬಹುದು, ಹೇಗಿರುತ್ತೆ? Say if A is the vector that we have defined already. Okay, A ಅನ್ನೋ ವೆಕ್ಟರ್ ನ ನಾವು ಆಲ್ರೆಡಿ ನೋಡಿದೀವಿ, ಅದನ್ನ ರೆಪ್ರೆಸೆಂಟ್ ಮಾಡಿದ್ವಿ. This is our first vector. Now there comes another vector which is exactly opposite to this but equal in magnitude. ಆಗಲೇ ಕಾರ್ ಎಕ್ಸಾಂಪಲ್ ಹೇಳಿದ್ನಲ್ವಾ, ಅದೇ ರೀತಿ ಈ ಕಡೆಯಿಂದ 100 ನ್ಯೂಟನ್ ಫೋರ್ಸ್ ಅಪ್ಲೈ ಮಾಡಿ ಕಾರ್ನ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ, ಆ ಕಡೆಯಿಂದ another 100 ನ್ಯೂಟನ್ ಫೋರ್ಸ್ is applied. Now you have equal but exactly opposite direction for both the for given vectors. So if this is A, we will have B exactly opposite to vector A. ಇದನ್ನು ಮ್ಯಾಥಮೆಟಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, vector A will be equal to minus vector B. Okay, so direction change ಆದಾಗ we will put a negative sign, rest everything remains the same. Okay, clear? ಹೀಗೆ ಬರೋದು ಸರಿ, ಅಥವಾ vector B is equal to minus vector A, both are right. Okay, thanks. See, we are all dealing with vectors, ಬರೀ ನಂಬರ್ಸ್ ಅಲ್ಲ, ಡೈರೆಕ್ಷನ್ ಕೂಡ ಮ್ಯಾಟರ್ ಆಗುತ್ತೆ. ಹಾಗೆ or okay, next another kind of vector. Yeah. It is called unit vector. ನಾನು ಹೇಳ್ತಾ ಇದ್ದೆ ಯೂನಿಟ್ ವೆಕ್ಟರ್ ಅಂದ್ರೆ ಏನು ಅಂತ ಡಿಸ್ಕಷನ್ ಆಗಿದೆ, ಬಟ್ ಫಾರ್ಮಲ್ ಆಗಿ ಒಂದು ಡೆಫಿನಿಷನ್ ಎಲ್ಲ ಬರ್ಕೊಳ್ಳೋಣ. ಯೂನಿಟ್ ವೆಕ್ಟರ್, any vector with its magnitude equal to unity. Okay, any vector with its magnitude equal to unity ಅಂತ ಹೇಳ್ತೀವಿ. ಯಾಕೆ ಯೂನಿಟಿ ಅಂತ ಕರಿತೀವಿ? ಈಕ್ವಲ್ ಟು 1 ಯೂನಿಟ್ ಅಂತ ಹೇಳ್ಬೋದು, ದಟ್ ಈಸ್ ಆಲ್ಸೋ ಫೈನ್. ಓಕೆ, ಬಟ್ ನಾವು ಯೂನಿಟ್ಗಳನ್ನು ಅಥವಾ ಡಿಫೈನ್ ಮಾಡುವಾಗ 1 ಯೂನಿಟ್ ಅಂತ ಬಂದಾಗ ಅದರ ಒಳಗೆ ಮತ್ತೆ ನಾವು ಬೇರೆ ಬೇರೆ ಕ್ವಾಂಟಿಟಿನ ಇನ್ಕ್ಲೂಡ್ ಮಾಡ್ತೀವಿ, ಬೇರೆ ಅಮೌಂಟ್ ಆಫ್ ಕ್ವಾಂಟಿಟಿ. ಲೈಕ್
Let me give you the example. See, ಡಿಸ್ಪ್ಲೇಸ್ಮೆಂಟ್ ಆಗ್ತಾ ಇರುತ್ತೆ ಒಂದು ಬಾಡಿ. ಈಗ ನಾನು ಯೂನಿಟ್ ವೆಕ್ಟರ್ನ ನಾನೇ ಡಿಫೈನ್ ಮಾಡ್ಕೋಬೇಕು. ಓಕೆ, ಇಲ್ಲಾಗಿರೋ ಡಿಸ್ಪ್ಲೇಸ್ಮೆಂಟು ಒಂದು 10 ಸೆಂಟಿಮೀಟರ್ ಆಗಿರ್ಬೋದು. ಓಕೆ, ಈಗ ಯೂನಿಟ್ ವೆಕ್ಟರ್ I can say 1 centimeter. If I take 1 centimeter as the magnitude of unit vector, then the whole length will be 10 times the unit vector, 10 I cap. But hige ಮಾಡಬೇಕು ಅಂತ ರೂಲ್ಸ್ ಇದೆ. I can take 1 meter as the unit vector. Okay, ಇದೇ ಡಿಸ್ಪ್ಲೇಸ್ಮೆಂಟ್ ಗೆ 1 ಮೀಟರ್ ಗೆ ನಾನು ಯೂನಿಟ್ ವೆಕ್ಟರ್ ನ ಡಿಫೈನ್ ಮಾಡ್ಕೋಬಹುದು. 1 ಮೀಟರ್ 1 ಸೆಂಟಿಮೀಟರ್ ಇದೇ ಡಿಸ್ಪ್ಲೇಸ್ಮೆಂಟ್ ಆಗಿದೆ 10 ಸೆಂಟಿಮೀಟರ್. ಆಗ್ಲೂ ನಾನು ಈ ವೆಕ್ಟರ್ ನ ರೆಪ್ರೆಸೆಂಟ್ ಮಾಡಬಹುದು. ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ? ಆಗ ಇಟ್ ಇಸ್ ಗೋಯಿಂಗ್ ಟು ಬಿ ಸಿಂಪ್ಲಿ 0.1 I cap ಇದೇ ವೆಕ್ಟರ್. ಓಕೆ, ಯೂನಿಟ್ ವೆಕ್ಟರ್ ನಾನು 1 ಸೆಂಟಿಮೀಟರ್ ಅಂತ ಡಿಫೈನ್ ಮಾಡ್ಕೊಂಡ್ರೆ ಇನಿಷಿಯಲಿ, ಆಗ ದ ಲೆಂತ್ ಇಸ್ 10 I cap ಸೆಂಟಿಮೀಟರ್ ಹೀಗಿರುತ್ತೆ. ಓಕೆ, ಅದೇ ನಾನು 1 ಮೀಟರ್ ಯೂನಿಟ್ ಕ್ಯಾಪ್ ರೆಪ್ರೆಸೆಂಟ್ ಮಾಡಿದ್ರೆ ಇಟ್ ಇಸ್ ಗೋಯಿಂಗ್ ಟು ಬಿ 0.1 I cap ಮೀಟರ್ ಟೋಟಲ್. ಓಕೆ, ಹಾಗಾಗಿ ನಾವು 1 ಅಥವಾ ಸಿಂಗಲ್ ಅನ್ನೋ ವರ್ಡ್ ಯೂಸ್ ಮಾಡೋದಕ್ಕಿಂತ ಯೂನಿಟಿ ಅನ್ನೋದನ್ನ ಜಾಸ್ತಿ ಯೂಸ್ ಮಾಡ್ತೀವಿ, ಯೂನಿಟ್ ವೆಕ್ಟರ್. ಓಕೆ, ಸೊ ಯೂನಿಟ್ ವೆಕ್ಟರ್ ಈಸ್ a vector with unit magnitude. ಎಷ್ಟು ಬರೆದ್ರು ಓಕೆ, ಇಟ್ ಇಸ್ ಕನ್ಸಿಡರಬಲ್. ಅಥವಾ a vector whose magnitude is equal to unity. Okay, ಎರಡು ಡೆಫಿನಿಷನ್ ಸರಿ, ನೀವು ಯಾವುದಾದ್ರೂ ಕಲಿಬಹುದು. ರೆಪ್ರೆಸೆಂಟೇಷನ್ ಹೇಗಿರುತ್ತೆ? Here represented by a cap on the vector. Okay, a cap. ನಾರ್ಮಲ್ ಆರೋ ಇತ್ತು ಅಂತಂದ್ರೆ ಅದರ ಮ್ಯಾಗ್ನಿಟ್ಯೂಡ್ ಏನಾದರೂ ಆಗಿರ್ಬೋದು ಆ ವೆಕ್ಟರ್ದು. ಕ್ಯಾಪ್ ಇದ್ರೆ ಅದರ ಮ್ಯಾಗ್ನಿಟ್ಯೂಡ್ ಯಾವಾಗಲೂ ಯೂನಿಟಿನೇ ಆಗಿರುತ್ತೆ, 1 ಯೂನಿಟ್. ಓಕೆ, ಹಿಯರ್ ನೆಕ್ಸ್ಟ್ ನಲ್ ವೆಕ್ಟರ್ ಅಂತ ಒಂದು ವೆಕ್ಟರ್ ಬರುತ್ತೆ. ಏನಾಗಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಎಂಟಿ. ನಲ್ ಸೆಟ್ಟಿಂಗ್ ಆಗ್ತವಂತ. ಓಕೆ, ಗುಡ್. ಎಂಟಿ ಅಂದ್ರೆ ಇಲ್ಲಿ ಅರ್ಥ ಇಲ್ಲ. ಏನಾಗುತ್ತೆ? ವೆಕ್ಟರ್ ಅಂದ ತಕ್ಷಣ ಎರಡೇ ನಮಗೆ, ಒಂದು ಮ್ಯಾಗ್ನಿಟ್ಯೂಡ್, ಇನ್ನೊಂದು ಡೈರೆಕ್ಷನ್. ಡೈರೆಕ್ಷನ್ ಇಲ್ಲ ಅಂದ್ರೆ ಅದು ವೆಕ್ಟರ್ ಅಲ್ಲ, ಸ್ಕೇಲರ್. ಆಯ್ತಾ? ನಲ್ ವೆಕ್ಟರ್ ಅಂದ್ರೆ ಏನು? ಯಾವುದೋ ಒಂದು ವೆಕ್ಟರ್ ಇದೆ, ಆದರೆ ಅದರ ಮ್ಯಾಗ್ನಿಟ್ಯೂಡ್ 0 ಆಗಿದೆ. ಓಕೆ, ಇಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಈಸ್ 0, then we call that vector as null vector or zero vector. Okay, ಎರಡು ಕರೀತೀವಿ, null vector or zero vector. In definition, if the magnitude of a vector is 0, then the vector is called null vector. Is 0 ಅಷ್ಟೇ, 0 ಆಗ್ತಿದೆ. Okay, or next we have sometimes two equivalent vectors when subtract a single body, the magnitude resultant force will be 0. yeah, when they are opposite. We'll discuss about combination of forces later, combination of vectors later.
ಓಕೆ, ಈಗ ನಾವು ವೆಕ್ಟರ್ಸ್ ಅರ್ಥ ಮಾಡ್ಕೋತಾ ಇದ್ದೀವಿ. ನಾನು ಡಿಫ್ರೆಂಟ್ ಪಾಸಿಬಿಲಿಟೀಸ್ ಆಫ್ ಡಿಫ್ರೆಂಟ್ ವೆಕ್ಟರ್ಸ್ನ ವಿ ಆರ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಬರ್ತಾ ಬರ್ತಾ ಇದೆಲ್ಲ ಕ್ಲಿಯರ್ ಆದಮೇಲೆ more than one vector, if more than one vector acts on a body or is happening with the body, okay, then how do we get the resultant of those? ಅದಕ್ಕೊಂದಷ್ಟು ರೂಲ್ಸ್ ಇದೆ, ಒಂದು ಸಿಂಪಲ್ ಡಿರೈವೇಷನ್ ಇದೆ. ಅದೆಲ್ಲ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಅದು ಬಂದಾಗ ಹೇಳ್ತೀವಿ. ಓಕೆ, ಸೊ ನಾವು one more kind of vectors which is called coaxial vectors. ಓಕೆ, ಇಲ್ಲಿ ನಿಮಗೆ ಕೊಲಿನಿಯರ್ ಪಾಯಿಂಟ್ಸ್ ಗೊತ್ತಲ್ವಾ? ಏನಂದ್ರೆ ಅರ್ಥ? ಪಾಯಿಂಟ್ಸ್ ಲೈಯಿಂಗ್ ಆನ್ ದ ಸೇಮ್ ಲೈನ್. ಓಕೆ, ಕೊಲಿನಿಯರ್. ಕೋಪ್ಲೇನರ್ ಪಾಯಿಂಟ್ಸ್ ಅಂದ್ರೆ ಏನು ಗೊತ್ತಾ? ಪಾಯಿಂಟ್ಸ್ ಲೈಯಿಂಗ್ ಆನ್ ಸೇಮ್ ಪ್ಲೇನ್. ಇದು ಹಾಗೆ ವೆಕ್ಟರ್ಸ್ ಲೈಯಿಂಗ್ ಆನ್ ದ ಸೇಮ್ ಆಕ್ಸಿಸ್, ಯಾವುದಾದ್ರೂ ಆಗಲಿ ಆಕ್ಸಿಸ್, ಎಕ್ಸ್, ಐದರ್ ಎಕ್ಸ್ ಆರ್ ವೈ ಆರ್ ಝೆಡ್, ವೆಕ್ಟರ್ಸ್ ಲೈಯಿಂಗ್ ಆನ್ ದ ಸೇಮ್ ಆಕ್ಸಿಸ್ ಆರ್ ಕಾಲ್ಡ್ ಕೋಆಕ್ಸಿಯಲ್ ವೆಕ್ಟರ್ಸ್. ಓಕೆ, vectors lying on same axis or line. Okay, coaxial, collinear ಎರಡು ಆಗುತ್ತೆ. Okay, so example is as such. Say this is vector A. They can be opposite. Okay, vector B, and they can have different magnitudes. Vector C. ಹೀಗಿದ್ರೆ here vector A, vector B, and vector C are collinear or coaxial. ಎರಡು ಒಂದೇ ವೆಕ್ಟರ್ಸ್. ಇನ್ನೊಂದು ಹಾಕ್ತೀನಿ ಪಾಯಿಂಟ್ ವೆಕ್ಟರ್ ಡಿ, ಅದ್ರ ಮೇಲಿದೆ, ಬಟ್ ಇಟ್ ಇಸ್ ನಾಟ್ ಅ ವೆಕ್ಟರ್ ವಿಚ್ ಇಸ್ ಲೈಯಿಂಗ್ ಎಕ್ಸಾಕ್ಟ್ಲಿ ಆನ್ ದ ಆಕ್ಸಿಸ್, ಡೈರೆಕ್ಷನ್ ಡಿಫರೆಂಟ್ ಇದೆ. ಓಕೆ, ಬಟ್ ವೆಕ್ಟರ್ ಡಿ ಈಸ್ ನಾಟ್. ಓಕೆ, ಕ್ಲಾರಿಟಿ. What? Next, coaxial ಆಯಿತು, co-planar vectors. ಏನು ಡಿಫರೆನ್ಸ್ ಇಲ್ಲ, lying on the same plane. ಅಷ್ಟೇ. ಎಕ್ಸಾಂಪಲ್ ಹೇಗಿರುತ್ತೆ I'll show you. ಡೆಫಿನಿಷನ್ ಬರ್ತದೆ ಅಷ್ಟೇ, ಸಿಂಪಲ್. ವೆಕ್ಟರ್ಸ್ lying on the same plane are all called coplanar vectors. ಸೇಮ್ ಪ್ಲೇನ್ ಅಂದರೆ ಹೇಗಿರಬೇಕು? ಇಲ್ಲ ಎಲ್ಲ ವೆಕ್ಟರ್ಗಳು ಬೋರ್ಡ್ ಮೇಲೆ ಇರಬೇಕು. ನಮ್ಮ ಹತ್ರ ಎಷ್ಟು ವೆಕ್ಟರ್ ಇದೆಯೋ ಅಷ್ಟು. ಇಲ್ಲ ಎಲ್ಲ ವೆಕ್ಟರ್ಸು ಫ್ಲೋರಿಗೆ ಇರಬೇಕು. ಇಲ್ಲ ಎಲ್ಲ ವೆಕ್ಟರ್ಸು ಸೀಲಿಂಗಲ್ಲಿ ಇರಬೇಕು. ಇಲ್ಲ ಯಾವುದಾದ್ರೂ ವಾಲಲ್ಲಿ ಇರಬೇಕು. ಓಕೆ, ಒಂದು ವೆಕ್ಟರು ಈ ಬೋರ್ಡ್ ಅಥವಾ ಈ ವಾಲಲ್ಲಿದೆ, ಇನ್ನೊಂದು ವೆಕ್ಟರ್ ಫ್ಲೋರಲ್ಲಿದೆ. ದೇ ಆರ್ ನಾಟ್ ಕೋಪ್ಲೇನರ್ ವೆಕ್ಟರ್ಸ್.
ಓಕೆ, ಅಥವಾ ಒಂದು ವೆಕ್ಟರ್ ಎಕ್ಸಾಕ್ಟ್ ಆಗಿ ಈ ಪ್ಲೇನ್ ಮೇಲೇನೆ ಇದೆ, ಬೋರ್ಡ್ ಮೇಲೆ, ಇನ್ನೊಂದು ವೆಕ್ಟರ್ ಬೋರ್ಡಿಂದ ಆಚೆ ಇದೆ, ಆಗಲೂ ದೇ ಆರ್ ನಾಟ್ ಕೋ ಪ್ಲೇನರ್ ವೆಕ್ಟರ್ಸ್. ಓಕೆ, I'll give you the example. Representation ಮಾಡ್ಕೊಳ್ಳಿ. Call this x, this is y, and this will be z. Okay. What is this plane? Which is this plane? Shade ಮಾಡಿರೋದು. ಒಂದು ಪ್ಲೇನ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ ಹೇಳ್ತಿರಲ್ವ, ಎಕ್ಸ್ ವೈ ಪ್ಲೇನ್, ಅರ್ಥಾಯ್ತಾ? ಗ್ರಾಫ್ ಹಾಕಿದ್ರೆ ತಾನೆ. ಓಕೆ, ದಿಸ್ ಇಸ್ ಎಕ್ಸ್ ವೈ ಪ್ಲೇನ್, ಎಕ್ಸ್ ಝೆಡ್ ಪ್ಲೇನ್, ರೈಟ್? ಅ ಪ್ಲೇನ್ ವಿಚ್ ಹ್ಯಾಸ್ ಎಕ್ಸ್ ಆಕ್ಸಿಸ್, ವಿಚ್ ಇಸ್ ಮೇಡ್ ಫ್ರಮ್ ಎಕ್ಸ್ ಆಕ್ಸಿಸ್ ಅಂಡ್ ಝೆಡ್ ಆಕ್ಸಿಸ್, ಈಸ್ ಎಕ್ಸ್ ಝೆಡ್ ಪ್ಲೇನ್. ಇದರಲ್ಲಿರೋ ವೆಕ್ಟರ್ಸ್ ಹೇಗಿರ್ಬೋದು? ಓಕೆ, ಸೇ ಯು ಹ್ಯಾವ್ ಎ ವೆಕ್ಟರ್ ಲೈಕ್ ದಿಸ್, another one like this, one more like this. All of these vectors are all coplanar vectors. ಇನ್ನೊಂದು ವೆಕ್ಟರ್ ಬರೀತೀವಿ, ದಿಸ್ ಇಸ್ ನಾಟ್ ಎ ಕೋಪ್ಲಾನರ್ ವೆಕ್ಟರ್. ಯಾಕೆ? ಇದು ಪ್ಲೇನ್ ಇಂದ ಆಚೆ ಹೋಗುತ್ತೆ, ಆಯ್ತಾ? ಇಲ್ಲೊಂದು ವೆಕ್ಟರ್ ಬರೀತೀವಿ, this is also not a coplanar vector when we take this plane. Okay, so ಇದಕ್ಕೆಲ್ಲ some vector names ಕೊಟ್ರೆ a b c d e f g. a b c d e f g are coplanar vectors, but vector h and vector j ಬೇಡ, i ಬೇಡ, ಯೂನಿಟ್ ವೆಕ್ಟರ್. ಓಕೆ, k ಸಾರಿ, i j k ಮೂರು ಯೂನಿಟ್ ವೆಕ್ಟರ್ಸ್ ಅಂತ ಬರುತ್ತೆ, ವೆಕ್ಟರ್ l. ಓಕೆ, ಬಟ್ ವೆಕ್ಟರ್ h and ವೆಕ್ಟರ್ l ಆರ್ ನಾಟ್. ಗೊತ್ತಾಯ್ತಾ? ಒಂದು ಪ್ಲೇನ್ ಅಲ್ಲಿ ಇರಬೇಕು, ಆ ಪ್ಲೇನ್ ಇಂದ ಆಚೆ ಬಂದ್ರೆ ದೇ ಆರ್ ನಾಟ್ ಕೋಪ್ಲೇನರ್ ವಿತ್ ದ ಪ್ಲೇನ್. These vectors in the same plane, they can have any direction, they can have any magnitude. The only condition is they must be sticking to the given plane. A plane ಏನು ಕೊಟ್ಟಿದ್ರೆ ಅದಕ್ಕೆ ಸ್ಟಿಕ್ ಆಗುತ್ತೆ, ಅದರಿಂದ ಆಚೆ ಬರಬಾರ್ದು. So now, similar to this axial and coplanar, anyhow, ಉಳಿದಿದ್ದೆಲ್ಲ vectors ಎಲ್ಲ ಅಷ್ಟು important. When I represent a vector using a line with an arrow, this is the graphical representation of the vector. ಈ ರೀತಿ representation ಅಲ್ಲಿ, you all know that length of the line represents the magnitude of the vector. The arrow mark represents the direction of it.
ಆಯ್ತಾ? ನಿಮಗೆ ಪ್ರಾಕ್ಟಿಕಲ್ ಆಗಿದ್ದು ಹೇಗೆ, ಅಥವಾ ಪ್ರಾಕ್ಟಿಕಲ್ ಆಗಿ ಅದರ ವೆಕ್ಟರ್ನ ನಾನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂತ ಬಂದರೆ, ಜಸ್ಟ್ ಇಮ್ಯಾಜಿನ್ ಅ ಕಾರ್. ಅಗೇನ್ ಅದೇ ಫೋರ್ಸ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ಅ ಪರ್ಸನ್ ಈಸ್ ಅಪ್ಲೈಯಿಂಗ್ 100 Newton of force in this direction. Right? And another person is applying 50 Newton in the opposite direction. These ಎರಡನ್ನೂ ನಾನು ವೆಕ್ಟೋರಿಯಲಿ ರೆಪ್ರೆಸೆಂಟ್ ಮಾಡಬೇಕು. So now this car is experiencing both the forces, right? Practically. I can take any point on the car. Okay, now car is a single entity. Car ಅಲ್ಲಿ different parts idrunu, each and every part of the car will be experiencing this much of force. Okay, ಅದರೊಳಗಿರೋ ಪ್ರತಿ ಪಾರ್ಟ್ ಕೂಡ ಅಷ್ಟೇ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಈ ಕಡೆಯಿಂದ ಕೂಡ, ಬಿಕಾಸ್ ದೇ ಆರ್ ಆಲ್ ಇಂಟರ್ಕನೆಕ್ಟೆಡ್ ವಿತ್ ಈಚ್ ಅದರ್. ಓಕೆ, ಯಾಕೆ ಇಲ್ಲಿ ತಳ್ಳಿದ್ದು ಅದ್ರ ನೆಕ್ಸ್ಟ್ ಪಾರ್ಟಿಕಲ್ನ ಅದು ತಳ್ಳುತ್ತೆ, ಅದು ನೆಕ್ಸ್ಟ್ ಪಾರ್ಟಿಕಲ್ನ ಅದು ತಳ್ಳುತ್ತೆ, and they are rigid, firmly connected. So each and every part will be experiencing 100 Newton. Now car is a solid substance and mass is distributed, and it is quite difficult to visualize things. ಹಾಗಾಗಿ ನಾನೇನು ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ಅ ಪಾಯಿಂಟ್ ಆಬ್ಜೆಕ್ಟ್. ಪಾಯಿಂಟ್ ಆಬ್ಜೆಕ್ಟ್ ಅಂದ್ರೆ ಏನು? an object where the mass is concentrated at a single point. ಸಾಧ್ಯ ಆದಷ್ಟು ಅದರ ಸೈಜ್ ದೊಡ್ಡದಿರಬಾರ್ದು. ಓಕೆ, ಸಾಧ್ಯ ಆದಷ್ಟು ಚಿಕ್ಕ ಸೈಜಿಂದ ಒಂದು ಕನ್ಸಿಡರ್ ಮಾಡಿ ಪಾಯಿಂಟ್ ಆಬ್ಜೆಕ್ಟ್. an object with mass concentrated on a single point. ಸೊ ಈ ಆಬ್ಜೆಕ್ಟ್ ಮೇಲೆ ಈಗ ಅದೇ ರೀತಿ 100 Newton of force ಈ ಕಡೆಯಿಂದ 50 Newton of force ಈ ಕಡೆ. Now this object is experiencing two forces, 100 Newton, 50 Newton. How do we represent it graphically? 100 Newton force ಅನ್ನು ನಾನು ಫಸ್ಟ್ ನಾನೇ ಡಿಸೈಡ್ ಮಾಡ್ತೀನಿ. ನನ್ನ ಗ್ರಾಫಿನ ಸೈಜ್ ಏನಿದೆ ಅದನ್ನೆಲ್ಲ ಯೋಚನೆ ಮಾಡಿ ಆ ಲೈನ್ ಲೆಂತ್ ಅನ್ನು ನಾನು ಡಿಸೈಡ್ ಮಾಡ್ತೀನಿ. Say I draw a line of 10 centimeter. Okay, ನಾನು ನೀವು ಆಕ್ಚುಲಿ ಲೈನ್ ಹಾಕ್ತಿರಲ್ಲ, ಅದಕ್ಕೆ ಮ್ಯಾಥಮೆಟಿಕಲಿ ಅಥವಾ ಗ್ರಾಫಿಕಲಿ ಹೇಗೆ ತರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ನಾನು 10 ಸೆಂಟಿಮೀಟರ್ ಲೈನ್ನ ಡ್ರಾ ಮಾಡಿ ಅದ್ರ ಜೊತೆಗೆ 100 ನ್ಯೂಟನ್ ಫೋರ್ಸಿನ ಒಂದು ಡೈರೆಕ್ಷನ್ ಏನಿತ್ತು ಅದೇ ಡೈರೆಕ್ಷನ್ ಅನ್ನ ಆ ಲೈನಿಗೆ ಕೊಟ್ಟು ಇದನ್ನ ನಾನು 100 ನ್ಯೂಟನ್ ಫೋರ್ಸ್ ಅನ್ನ ರೆಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡ್ತಾ ಇರೋ ವೆಕ್ಟರ್ ಅಂತ ಫಸ್ಟ್ ನಾನು ಡಿಸೈಡ್ ಮಾಡ್ತೀನಿ. ಓಕೆ, myself or ourself need to decide the scale of the vector. Okay, ಅಂದ್ರೆ ಈಗ 100 ನ್ಯೂಟನ್ ಅಂತ 100 ಸೆಂಟಿಮೀಟರ್ ಡ್ರಾ ಮಾಡೋಕ್ಕಾಗಲ್ಲ ಅಲ್ವಾ? ಇಟ್ಸ್ ಅ ಕನ್ಸ್ಟ್ರೆಂಟ್ ಫಾರ್ ಅಸ್. ಅಷ್ಟು ದೊಡ್ಡ ಶೀಟ್ ಸಿಗಲ್ಲ. ಇನ್ನೇನು ಮಾಡ್ಬೋದು? ಸೈಜ್ ಚಿಕ್ಕದು ಮಾಡ್ಬೋದು. ನೀವು ಗ್ರಾಫ್ ಹಾಕಿರ್ತೀರ, ಯೂನಿಟ್ಸ್ ಎಲ್ಲ ತುಂಬ ವ್ಯಾಲ್ಯೂಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಎಷ್ಟೋ ಸರಿ 1K 2K 3K ಎಲ್ಲ ಇರುತ್ತೆ. ನೀವು ಅದನ್ನು 1 ಸೆಂಟಿಮೀಟರ್ಗೆ ಸ್ಕೇಲ್ ಮಾಡ್ತೀರ, ಸ್ಕೇಲ್ ಬರೀತೀರಲ್ವಾ? ಅದೇ ರೀತಿ ಇಲ್ಲೂ ಹಾಗೆ ಮಾಡ್ತೀವಿ. ಇಲ್ಲಿ ಡೈರೆಕ್ಷನ್ ಇಸ್ ಆಲ್ಸೋ ಒನ್ ಮೋರ್ ಫ್ಯಾಕ್ಟರ್ ವಿಚ್ ಯು ಶುಡ್ ಬಿ ಫಿಕ್ಸಿಂಗ್ ಇನಿಷಿಯಲಿ. ಓಕೆ, ಒಂದು ಗ್ರಾಫ್ ಹಾಕುವಾಗ ಹೇಗೆ ಸ್ಕೇಲ್ ಅನ್ನು ಫಿಕ್ಸ್ ಮಾಡ್ತಿರೋ ಮೊದಲೇನೆ, ಹಾಗೇನೆ ಇಲ್ಲಿ ಆ ಸ್ಕೇಲ್ ಜೊತೆಗೆ ಡೈರೆಕ್ಷನ್ ಅನ್ನು ಕೂಡ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಐ ಸೆಟ್ ದ ಡೈರೆಕ್ಷನ್ ಆಸ್ ಸಚ್. ಈಗ ನನ್ನ ಮೊದಲನೇ ವೆಕ್ಟರ್ ರೆಡಿ ಆಯಿತು. ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಈ ಪಾರ್ಟಿಕಲ್ ಮೇಲೆ ಎಷ್ಟೇ ಫೋರ್ಸ್ಗಳು ಆಕ್ಟ್ ಆಗಲಿ ಆ ಎಲ್ಲ ಫೋರ್ಸ್ಗಳದ್ದು ನಾನು ಇಲ್ಲಿ ನಿಮ್ಮ ರೆಫರೆನ್ಸ್ಗೆ ಎಲ್ಲದನ್ನು ಸಿಂಪಲ್ ಆಗಿ ಬರ್ದಿರ್ತೀನಿ. ಬಟ್ ಆಕ್ಚುಯಲ್ ಆಗಿ ಇಲ್ಲಿ ಸೇ ಒಂದು 70 ನ್ಯೂಟನ್ ಆಗ್ತಾ ಇದೆ ಈ ಡೈರೆಕ್ಷನ್ ಅಲ್ಲಿ. ಈ ಡೈರೆಕ್ಷನ್ ಅಲ್ಲಿ ಸೇ 90 ಕಂಪ್ಯಾರಿಟಿವ್ ಟು 100 10 ನ್ಯೂಟನ್ ಚಿಕ್ಕ. ಈ ಕಡೆ 50 ನ್ಯೂಟನ್, ಈ ಕಡೆ 100 ನ್ಯೂಟನ್. ಈ 4 ಫೋರ್ಸ್ಗಳನ್ನ ಸಿನ್ಸ್ ದೇ ಆರ್ ವೆಕ್ಟರ್ಸ್ ಮ್ಯಾಥಮೆಟಿಕಲಿ ಅಥವಾ ಗ್ರಾಫಿಕಲಿ ನಾನು ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಅಂದ್ರೆ, ಒಂದನ್ನ ನಾನೇ ಸೆಟ್ ಮಾಡಬೇಕು ಫಸ್ಟ್, ಸ್ಕೇಲು ಮತ್ತು ಡೈರೆಕ್ಷನ್. ಇನ್ನು ಉಳಿದಿದ್ದನ್ನ ನಾನು ಹೀಗೆ ಬರಿತಾ ಹೋಗ್ತೀನಿ. 50 ನ್ಯೂಟನ್ ಸೆಕೆಂಡ್ ಫೋರ್ಸ್ ಇಲ್ಲಿಂದನೇ ಶುರು ಮಾಡಿ. ಓಕೆ, ಎಷ್ಟು ಸೆಂಟಿಮೀಟರ್ ಡ್ರಾ ಮಾಡಬೇಕಾಗುತ್ತೆ ನಾನು ಈ ಸಾರಿ? ಇದು 10 ಸೆಂಟಿಮೀಟರ್ ಲೈನ್ ಅಂತ ಹೇಳಿದ್ದೆ. ಸೊ ದಿಸ್ ಶುಡ್ ಬಿ 5 ಸೆಂಟಿಮೀಟರ್. ಕಂಪ್ಯಾರಿಟಿವ್ ಆಗಿ ರೆಪ್ರೆಸೆಂಟ್ ಮಾಡಬೇಕು, ನೋಡಿದ ತಕ್ಷಣ ಗೊತ್ತಾಗಬೇಕು. ಓಕೆ, ಸೊ ದಿಸ್ ಶುಡ್ ಬಿ ಎಕ್ಸಾಕ್ಟ್ಲಿ ಹಾಫ್ and in the opposite direction. Okay, this is the second vector which I am talking about, which is exactly opposite to the direction of first vector. ಈಗ ಮೂರನೇ ವೆಕ್ಟರ್ 70 ಅದರ ಲೆಂತ್ 7 ಸೆಂಟಿಮೀಟರ್,
ಡೈರೆಕ್ಷನ್ ಅನ್ನ ಇದರ ರೆಫರೆನ್ಸ್ ಅಲ್ಲಿ ತಗೊಂಡು ಇದಕ್ಕೆ ಕೆಳಗೆ ಬರಬೇಕು. ಓಕೆ, ಸೊ ದಿಸ್ ಈಸ್ somewhat ಎಷ್ಟು ಬರ್ಬೋದು 70 ನ್ಯೂಟನ್ ಫೋರ್ಸ್ ದಟ್ ಐ ಆಮ್ ಟಾಕಿಂಗ್ ಅಬೌಟ್, ಗ್ರಾಫಿಕಲಿ ರೆಪ್ರೆಸೆಂಟೆಡ್. ಆಯ್ತಾ? ಲಾಸ್ಟ್ 10 ನ್ಯೂಟನ್, ಎಷ್ಟು ಸೆಂಟಿಮೀಟರ್? ಸಿಂಪ್ಲಿ 1 ಸೆಂಟಿಮೀಟರ್, and hence this is our 10 centimeter 10 Newton force in the opposite direction of 70. ಓಕೆ, ಗೊತ್ತಾಯ್ತಾ? ಈಗ ಯಾವುದೇ ಬಾಡಿ ವೆಲಾಸಿಟಿ ತಗೊಂಡ್ರು ಅಷ್ಟೇ. ಓಕೆ, ಏನಾಗುತ್ತೆ ಸಮ್ಟೈಮ್ಸ್ ಇದು ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡುವಾಗ ಬರುತ್ತೆ. ಈಗ ನಿಮ್ಗೆ ಜಸ್ಟ್ ಹೇಗೆ ಒಂದು ಫಿಸಿಕಲ್ ವೆಕ್ಟರ್ನ, ಬಿಕಾಸ್ ನಾವು ವೆಕ್ಟರ್ ಅಂದ ತಕ್ಷಣ ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈಸ್ ರಿಸ್ಟ್ರಿಕ್ಟೆಡ್ ಟು ಬುಕ್. ಫಿಸಿಕ್ಸ್ ಎಲ್ಲವೂ ಅಷ್ಟೇ, ಆ್ಯಕ್ಚುಲ್ ಆಗಿ ಏನೋ ಆಗ್ತಾ ಇರುತ್ತೆ ಅಲ್ಲಿ ಫಿಸಿಕಲಿ, ಅದನ್ನ ಮ್ಯಾಥಮೆಟಿಕ್ಸ್ಗೆ ರೆಡ್ಯೂಸ್ ಮಾಡ್ಬೇಕು, ನಾವು ರೆಪ್ರೆಸೆಂಟ್ ಮಾಡಬೇಕು. ಆ ಸ್ಕಿಲ್ಲೇ ಡೆವಲಪ್ ಮಾಡ್ಕೋಬೇಕಾಗಿರೋದು ನೀವು. ಇನ್ನು ಉಳಿದಿದ್ದೆಲ್ಲ ಮ್ಯಾಥು ಆರಾಮಾಗಿ ಹೋಗುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಆ ರಿಡಕ್ಷನ್ ಆಫ್ ಫಿಸಿಕಲ್ ಫಿನಾಮಿನನ್ ಟು ಮ್ಯಾಥಮೆಟಿಕಲ್ ಫಾರ್ಮ್ ಇದೆಯಲ್ವಾ, ದಟ್ ಈಸ್ ವಾಟ್ ಯು ನೀಡ್ ಟು ಲರ್ನ್. ಈಗ ಒಂದು ಬಾಡಿಗೆ 2 ವೆಲಾಸಿಟಿ ಇರುತ್ತೆ ಅಂತ ಅನ್ಕೊಳ್ಳಿ. ಹೇಗಿರಕ್ಕೆ ಸಾಧ್ಯ 2 ವೆಲಾಸಿಟಿ? ಒಂದು ಸಿಚುವೇಶನ್ ಹೇಳ್ತೀನಿ. ಒಂದು ಥರ್ಮೋಕೋಲ್ ಶೀಟ್ ಇದೆ ಚಿಕ್ಕದು, ಅದ್ರ ಮೇಲೆ ನೀವು ಅದಕ್ಕೆ ಒಂದು ಬೋರ್ಡ್ ಶೇಪ್ ಕೊಟ್ಟಿದ್ದೀರಾ, ಅದಕ್ಕೆ ನೀವು ಒಂದು ಸ್ಕ್ರೀನನ್ನು ಕಟ್ಟಿದ್ದೀರಾ. ಓಕೆ, ಸಮ್ ಕೈಂಡ್ ಆಫ್ ಬೋಟ್ ಇರುತ್ತಲ್ಲ, ಅದಕ್ಕೆ ಏನು ಕರೀತಾರೆ? ಹೀಗೆ there is a specific word for it. Yes, yacht, right. ಸೊ ಇದೇನಾಗುತ್ತೆ, ವಿಂಡ್ ಡೈರೆಕ್ಷನ್ ಯೂಸ್ ಮಾಡಿಕೊಂಡು ಈ ಬೋಟ್ ಅಥವಾ ಯಾಚ್ ಮೂವ್ ಆಗ್ತಾ ಹೋಗುತ್ತೆ. ಆ ಥರ್ಮೋಕೋಲ್ ಶೀಟು ಹಾಗೆ ಮೂವ್ ಆಗುತ್ತೆ. ಆಯಿತಾ? ಈಗ ಅಂದ್ಕೊಳ್ಳಿ, ಈಗೇನು ಮಾಡ್ತೀವಿ, ಒಂದು ಟ್ಯಾಂಕಲ್ಲಿ ಈ ರೀತಿ ವಾಟರ್ ಫಿಲ್ ಮಾಡಿರ್ತೀವಿ. ನಮ್ಮ ಥರ್ಮೋಕೋಲ್ ಯಾಚ್ ಏನಿದೆ ಅದನ್ನು ಈಗ ನಾನು ಫಿಕ್ಸ್ ಮಾಡಿರ್ತೀನಿ. ನಾನು ಏರ್ನ ಈ ಕಡೆಯಿಂದ ಬ್ಲೋ ಮಾಡ್ತೀನಿ. ಆಯಿತಾ? ಸೊ ಏರ್ನ ನಾನು ಈ ಕಡೆಯಿಂದ ಬ್ಲೋ ಮಾಡಿದ್ರಿಂದ ಈ ಆಚ್ಗೆ ಈ ಡೈರೆಕ್ಷನಲ್ಲಿ ಒಂದು ವೆಲಾಸಿಟಿ ಬರುತ್ತೆ. ಹೌದಾ? ಇಟ್ ಪುಷ್ ಮಾಡುತ್ತೆ, ಹಾಗಾಗಿ ಈ ಡೈರೆಕ್ಷನ್ ಒಂದು ವೆಲಾಸಿಟಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ನಾನೇನು ಮಾಡ್ತೀನಿ, ವಾಟರ್ನ ಸ್ಟಡಿ ಇಡೋದಿಲ್ಲ, ಫ್ಲೋಯಿಂಗ್ ವಾಟರ್ ಕೊಟ್ಬಿಡ್ತೀನಿ. ಸಮ್ ಮೆಕ್ಯಾನಿಸಮ್ ನಾನು ಏನೋ ಮಾಡ್ತೀನಿ ಯೂಸ್ ಮಾಡ್ಕೊಂಡು, ವಾಟರ್ ಸ್ಟಡಿ ಇರೋದಿಲ್ಲ, ಫ್ಲೋಯಿಂಗ್ ಇರುತ್ತೆ. ಯಾವ ಡೈರೆಕ್ಷನ್ ಇರುತ್ತೆ? ಈ ಡೈರೆಕ್ಷನಲ್ಲಿ ಫ್ಲೋಯಿಂಗ್ ಇರುತ್ತೆ. ಓಕೆ, ಸೊ ಡ್ಯೂ ಟು ದಿಸ್ ಮೋಷನ್ ಆಫ್ ವಾಟರ್, ದ ಯಾಚ್ ವಿಲ್ ಆಲ್ಸೋ ಹ್ಯಾವ್ ಒನ್ ಮೋರ್ ವೆಲಾಸಿಟಿ ಇನ್ ದಿಸ್ ಡೈರೆಕ್ಷನ್. ಫಾಲೋಯಿಂಗ್ ವಿಂಡ್ ಬ್ಲೋಯಿಂಗ್ ಈ ಡೈರೆಕ್ಷನ್ ವೆಲಾಸಿಟಿ ಬರ್ತಾ ಇದೆ ಪೂರ್ತಿ, ಈ ಏರಿಯಾ ಪೂರ್ತಿ ಅದೇ ಅಷ್ಟೇ ವಿಂಡ್ ಹೋಗ್ತಾ ಇದೆ. ಹಾಗಾಗಿ ಆಯ್ತಾ, ವಾಟರ್ ಫ್ಲೋ ಇಂದ ಅದೇ ಯಾಚ್ಗೆ ಈ ಡೈರೆಕ್ಷನ್ ಒಂದು ವೆಲಾಸಿಟಿ ಇದೆ. Using these two velocities, what is the resultant velocity of the yacht? ಅಂದ್ರೆ resultant velocity will be somewhere like this. ಈಗ ನಾವು ಆಚೆ ನಿಂತು ನೋಡಿದಾಗ ಯಾಚ್ ಹೀಗೂ ಹೋಗೋದಿಲ್ಲ, ಹೀಗೂ ಹೋಗೋದಿಲ್ಲ, 2 ವೆಲಾಸಿಟಿಗಳ ಕಾಂಬಿನೇಷನ್ ನಲ್ಲಿ ಈಗೆಲ್ಲೋ ಮಧ್ಯೆ ಹೋಗ್ತಾ ಇರುತ್ತೆ, 2 ಸೇರಿ. ಓಕೆ, ಸೊ ವೆಲಾಸಿಟಿ ಇಸ್ ಆಲ್ಸೋ ವೆಕ್ಟರ್. ರೆಪ್ರೆಸೆಂಟ್ ಮಾಡೋದು ಹೇಗೆ? ದ ವೆಲಾಸಿಟಿ ಆಫ್ ದ ಯಾಚ್ ಅಕ್ವೈರ್ಡ್ ಡ್ಯೂ ಟು ಏರ್ ಓನ್ಲಿ, ಸೇ ಒಂದು 10 ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಅಂತ ಅನ್ಕೊಳ್ಳಿ. ಆಗ ವೆಲಾಸಿಟಿ ಡ್ಯೂ ಟು ಏರ್ ಅಂತ ಬಂದು ಒಂದು ರೆಪ್ರೆಸೆಂಟೇಷನ್ಗೆ 10 ಮೀಟರ್ ಪರ್ ಸೆಕೆಂಡ್ ಮ್ಯಾಗ್ನಿಟ್ಯೂಡ್ ಭಾಗ ಬರೀತಾರೆ. ವೆಲಾಸಿಟಿ ಆಫ್ ದ ಯಾಚ್ ಡ್ಯೂ ಟು ಫ್ಲೋ ಆಫ್ ವಾಟರ್ ಸೇ 5 ಮೀಟರ್ ಪರ್ ಸೆಕೆಂಡ್ ಅಂತ ಇಟ್ಕೊಳ್ಳಿ. ಈಗ ದೀಸ್ ಟು ವೆಕ್ಟರ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಲ್ವಾ? ಇದು ಹೀಗೆ, ಇದು ಹೀಗೆ. ಸೊ ರೆಪ್ರೆಸೆಂಟ್ ಮಾಡಬೇಕು ಅಂತ ಬಂದಾಗ ವಿ ಪುಟ್ ದಿಸ್ as VA. ಓಕೆ, ಇದನ್ನ 10 ಸೆಂಟಿಮೀಟರ್ ಲೈನ್ ಅಂತ ಇಟ್ಕೋತೀನಿ ಈಗ. ಮತ್ತೆ ಹಾಗಾದ್ರೆ VW ಅನ್ನ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ನಾನೀಗ ಹೇಳಿ? X axis ಅಥವಾ a line perpendicular to this line. ಓಕೆ, ಡೈರೆಕ್ಷನ್ ಕೂಡ ಸ್ಪೆಸಿಫೈ ಮಾಡಬೇಕು ಹೀಗೆ, ರೈಟ್? And the length should be 5 centimeters, isn't it? ಅದು 10 ಮೀಟರ್ ಪರ್ ಸೆಕೆಂಡ್ ಇತ್ತು, ಹಾಗಾಗಿ ಹೀಗೆ 10 ಸೆಂಟಿಮೀಟರ್ ಲೈನ್, ಇದು 5 ಸೆಂಟಿಮೀಟರ್ ಇದೆ, ಹಾಗಾಗಿ ದಿಸ್ ಇಸ್ 5 ಸೆಂಟಿಮೀಟರ್ ಲೈನ್. ಕ್ಲಿಯರ್? ದಿಸ್ ಇಸ್ ಹೌ ವಿ ರೆಪ್ರೆಸೆಂಟ್ ವೆಕ್ಟರ್ಸ್ ಫ್ರಮ್ ಪ್ರಾಕ್ಟಿಕಲ್ ಸಿಚುವೇಶನ್ ಟು ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಅರ್ಥ ಆಯ್ತಾ? ಇನ್ಮೇಲೆ ನೀವು ಯೋಚನೆ ಮಾಡುವಾಗ ಯಾವುದಾದ್ರೂ ವೆಕ್ಟರ್ ಇದೆ ಅಂತಂದ್ರೆ ಅದನ್ನ ಗ್ರಾಫಿಕಲಿ ಹೇಗೆ ರೆಡ್ಯೂಸ್ ಮಾಡಬೇಕು ಅಂತಂದ್ರೆ ಈ ಅಪ್ರೋಚಲ್ಲಿ ರೆಡ್ಯೂಸ್ ಮಾಡಬೇಕು.
Clear? Okay. We shall continue the rest in the next class. Take this. Representing